ಮನೆಗಳ ತೆರವು ಕೇರಳದ ಬಳಿಕ ಇದೀಗ ಪಾಕಿಸ್ತಾನ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮನೆಗಳ ತೆರವು ಏನಿದೆ ಅದಾದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನದ ಬಳಿಕ ಖ್ಯಾತೆ ವಿಚಾರವನ್ನ ತೆಗೆದಿರುವಂತದ್ದು. ವಲಸಿಗರ ಬದಲು ಕನ್ನಡಿಗರಿಗೆ ಮನೆ ಕೊಡಿ, ವಲಸಿಗರಿಗೆ ಮನೆ ಕೊಡೋದಾದ್ರೆ ಸಚಿವ ಜಮೀರ್ ಅಹಮದ್ ಹೇಳಿರೋದು. ಜಮೀನಿದ್ರೆ ಅದು ಕೂಡ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ಮಾಡ್ತಾ ಇರೋದು. ಮನೆಗಳ ತೆರವು ಕೇರಳದ ಬಳಿಕ ಪಾಕಿಸ್ತಾನ ಖ್ಯಾತೆ ತೆಗೆದಿರೋ ವಿಚಾರವಾಗಿ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಅಲ್ಪಸಂಖ್ಯಾತರ ಓಲೈಕೆಗೆ ಮಾಡ್ತಿರುವಂತಹ ಕೆಲಸಗಳು ಇದು. ವಲಸಿಗರ ಬದಲು ಕನ್ನಡಿಗರಿಗೆ ನೀವು ಮನೆ ಕೊಡಿ, ವಲಸಿಗರಿಗೆ ಮನೆ ಕೊಡೋದಾದ್ರೆ ಸಚಿವ ಜಮೀರ್ಗೆ ಹೇಳಿ, ಜಮೀನಿದ್ರೆ ಅಲ್ಲಿ ಅಕ್ರಮ ವಲಸಿಗರಿಗೆ ಮನೆ ಮಾಡಿಕೊಡ್ಲಿ ಅಥವಾ ಮನೆ ಕಟ್ಟಿಕೊಡ್ತಾರೆ. ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ 3 ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂತ ಅಕ್ರಮ ವಲಸಿಗರ ಬಗ್ಗೆ ಆಗಲಿ, ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ, ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂತ ಕೆಲಸ ಮಾಡದೇ ಇರುವಂಥದ್ದು. 3ನೇದು, ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆ ಕಳೆದ ವರ್ಷ ಅಂದರೆ 25ರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ 2 ಕಂತುಗಳು ಸರಿಸುಮಾರು 5,000 ಕೋಟಿ. ಅದು ಯಾಕೆ ಫಲಾನುಭವಿಗಳ ಅಕೌಂಟ್ಗೆ ಜಮಾ ಆಗಿಲ್ಲ? ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ, ರಾಜ್ಯದ ಮುಖ್ಯ ರಾಜ್ ನ್ಯೂಸ್ ಕನ್ನಡ.